ಅರ್ಥ ಮಾಡ್ಕೋಬೇಕು ಅಂತಿದೆ ಸರ್ಕ್ಯುಲರ್. ನೀವು ಲಂಚ ತಗೊಳ್ಳೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದೀರಾ ಅಂತ ತಿಳ್ಕೋಬೇಕು ಕಾನೂನು ಪ್ರಕಾರವಾಗಿ ಅಂತಂದ ಓದಿ. ಅದೇನು ಹೇಳುತ್ತೆ ಓದಿಸ್ತೀನಿ ಈಗ ನೋಡಿ. ಇವ್ರ ರಮೇಶ್ ಏನೂ ಇಲ್ಲ, ಬರುವಾಗ ಎಷ್ಟೋ ಮಂದಿ ಏನೂ ಇಲ್ಲದೆ ಬರ್ತಾರ, ಕಾಲಿಗೆ ಜೋಬಲ್ಲಿ ಬರ್ತಾರ, ಯಾರಾದರೂ ₹1 ಇಲ್ದಂಗೆ ಬರ್ತಾರ. ಹೌದಾ? ಅಲ್ರಿ, ಯಾರಾದರೂ ನಂಬಕ್ಕಾಗುತ್ತೇನ್ರಿ? ಇದು ₹1 ಇಲ್ದಿರ ಯಾರಾದರೂ ಆಫೀಸಿಗೆ ಬರ್ತಾರೇನ್ರಿ? ಒಂದೇ ₹1 ಇಲ್ದಿರ ಏನಕ್ಕೂ ಇಲ್ಲ. ಇವ್ರದೆಲ್ಲ ಇವರೇ SP ಅವರೇ ಇವ್ರದೆಲ್ಲ ಮೊಬೈಲ್ಸ್ ಚೆಕ್ ಮಾಡಬೇಕು. ರಾಜಶೇಖರ್, ಮೊಬೈಲ್ಸ್ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಯಾವಾಗ ದುಡ್ಡುಗಳು ಬಂದಿರುತ್ತೆ ಅಂತ. ನಿನ್ನೆ ಎಸ್ಟರ್ಡೇ ನಾವು ಅಲ್ಲಿ ಚೆಕ್ ಮಾಡಿದಾಗ ಒಬ್ಬರದು ಮೊಬೈಲ್ನಲ್ಲಿ ಎಲ್ಲ ಮೊಬೈಲ್ಗೆ ಹಾಕ್ಸ್ಕೊತಾರೆ ದುಡ್ಡು. ಹಿಂಗೆಲ್ಲ ಆಗ್ತಾ ಇದೆ. ಇವ್ರು ಹಾಕ್ಕೊಡ್ತಿದ್ದಾರೆ ಇಲ್ಲ ಅನ್ನೋದಲ್ಲ ಪ್ರಶ್ನೆ, ಚೆಕ್ ಮಾಡಬೇಕು. ನೋಡಿ ಎಷ್ಟು ಇರ್ರೆಗ್ಯುಲಾರಿಟಿ ಇದೆ. ನಾವು ಇವತ್ತಿನ ನೋಡ್ಬಿಡ್ತಾರೆ, ಬಂದ ತಕ್ಷಣ ಹೋಗ್ಬಿಡ್ತಾರೆ ಅಂತ ಇವರು. ರಮೇಶ್ ಏನೂ ಇಲ್ಲ, ಡಿಟೋ ಸ್ಟೇಷನ್ ಇದೆ, ಅಷ್ಟು ಡೀಟೇಲಾಗಿ ನೋಟ್ ಮಾಡಬೇಕು. ಇವತ್ತಲ್ಲ, ಇನ್ನೂ ಒಂದಿನ ಬೇಕಾದ್ರೂ ತಗೊಳ್ಳಿ. ಗೊತ್ತಾಯ್ತಾ? ನಾವು ಮಾಡಬೇಕಾದ್ರೆ ಸುಮ್ಮನೆ ಮೇಲ್ನೋಟಕ್ಕೆ ಮಾಡ್ಕೊಂಡು ಹೋಗ್ಬಾರ್ದು. ಮೇಲ್ನೋಟಕ್ಕೆ ಏನೋ ಲೋಕಾಯುಕ್ತ ಆಫೀಸ್ನವ್ರು ಬಂದರು, ಚೆಕ್ ಮಾಡಿಕೊಂಡ್ರು, ಹೋದ್ರು. ಅಲ್ಲ, ನಾನು ಇವಾಗ ಇದನ್ನು ಈ ಎಲ್ಲ ಆಫೀಸ್ಗಳ ಮೇಲೂ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಆ ಸುಮೋಟೋ ಕೇಸ್ನಲ್ಲಿ ನಿಮ್ಮ ರಿಪೋರ್ಟು ಆಧಾರ ಆಗುತ್ತೆ ನಮಗೆ ಬೇಕಾಗಿರೋದು. ಅವ್ರ ಮೇಲೆ ರಿಪೋರ್ಟ್ ಕೊಡ್ಬೇಕಾದ್ರೆ, ಸರ್ಕಾರಕ್ಕೆ ಕೊಡ್ಬೇಕಾದ್ರೆ, ಅಥವಾ ಅವ್ರ ಮೇಲೆ ಏನೂ ಇಲ್ಲ ಅಂತ ಕ್ಲೋಸ್ ಮಾಡಬೇಕಾದ್ರೆ ಕೇಸ್ನ, ನಿಮ್ಮ ರಿಪೋರ್ಟು ನಮಗೆ ಆಧಾರ ಮುಖ್ಯ. ಅಂದರೆ ಡಿವೈಸ್ ಕೇಸ್. ಅದಕ್ಕೋಸ್ಕರವಾಗಿ ನಾವು ಏನು ಲಿಸ್ಟ್ ಕೊಟ್ಟಿದ್ದೀವಿ, ಬರೀ ಲಿಸ್ಟ್ ಒಂದೇ ಅಲ್ಲ, ಲಿಸ್ಟಿನ ನೀರಿನೂ ಕೂಡ ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗಿದೆ, ಡೆರಿಡಿಕ್ಷನ್ ಯಾರ್ಯಾರಿಂದ ಆಗಿದೆ, ಮಿಸ್ಕಾಂಡಕ್ಟ್ ಎಲ್ಲೆಲ್ಲಾಗಿದೆ, ಪಾಯಿಂಟ್ ಔಟ್ ಮಾಡಿ ಒಂದಿನ ಅಲ್ಲದೆ 2 ದಿನ ಕೂತ್ಕೊಂಡು ಮಾಡಿ, ಇಲ್ಲೇ ಆಫೀಸಲ್ಲಿ ಮಾಡಿ ಪ್ರತಿಯೊಂದು ಡೀಟೇಲಾಗಿ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟರೆ ವಿ ಕ್ಯಾನ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಎಗೇನ್ಸ್ಟ್ ಈಚ್ ಆ್ಯಂಡ್ ಎವ್ರಿ ಪಂಚಾಯತ್. ತಿಂಗಳೊಂದು ಬರೋಕ್ಕಾಗುತ್ತಾ? ಪ್ರತಿ ವಾರನೂ ಬರೋಕ್ಕಾಗುತ್ತಾ? ಎಂಟೈರ್ ಸ್ಟೇಟ್ ಸುತ್ತಬೇಕಲ್ಲ, ಡಿಸ್ಟ್ರಿಕ್ಟ್ಗಳಲ್ಲಿ. ಅದಕ್ಕೆ ಅವ್ರು ಫಾಲೋ ಅಪ್ ಮಾಡಬೇಕು. ಪೀರಿಯಾಡಿಕಲ್ ಇನ್ಸ್ಪೆಕ್ಷನ್ ಇಲ್ಲ, ಲ್ಯಾಕಿಂಗ್ ಹಿಯರ್. What I observed is periodical inspection is lacking by EO and CEO. Higher officers ನೀವು ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕು. ಆ್ಯಕ್ಚುಲಾಗಿ ಎಲ್ಲಿ ಡೆರಿಡಿಕ್ಷನ್ ಇದೆ, CEO ಸ್ಟೇಟ್ ಲೆವೆಲ್ ನಿಮ್ಮ ಕಮಿಷನರ್ ಯಾರು ಬರ್ತಾರೆ, ಕಮಿಷನರ್ಗೆ ನೀವು ರಿಪೋರ್ಟ್ ಕೊಡಬೇಕು. ಅಂಥ ಅಧಿಕಾರಿಗಳ ಮೇಲೆ ಕಮಿಷನರ್ ಕಟ್ಟಿಗೆ ಸುತ್ತಿದ್ದೀವಿ. ಈಗ ಎಲ್ಲ ಇದು ಆಫೀಸ್ಗಳಿಗೂ 15 ಡಿಸ್ಟ್ರಿಕ್ಟ್ ಹೋಗಿ ಬಂದಾಗಲೂ ಕೂಡ ನಮಗೆ ವಿಷಯ ತಿಳಿಯೋದೇನು ಅಂತಂದರೆ, ದುಡ್ಡು ಕೊಡ್ದಿರಾ ಒಂದು ಪೇಪರ್ ಎಲ್ಲಿಗೂ ಮೂವ್ ಆಗಲ್ಲ. ಅದು ಜನಗಳ ಅಭಿಪ್ರಾಯ, ನಂದಲ್ಲ. ಒಟ್ಟಾರೆ ಜನಾಭಿಪ್ರಾಯ ಅದಾಗಿದೆ. ಈಗ ಅದನ್ನು ಸರಿಪಡಿಸ್ಬೇಕಾಗಿರೋದು ಎಲ್ಲರದ್ದು ಕರ್ತವ್ಯ. ಒಬ್ಬರು ಕೈ ಚಪ್ಪಾಳೆ ತಪ್ಪಿದ್ರೆ ಅದು ಫುಲ್ ಆಗಲ್ಲ. ಎಲ್ಲರೂ ಸಹಕಾರ ಕೊಡಬೇಕು. ಪ್ರತಿಯೊಂದು ಆಫೀಸ್ನವರು ಸಹಕಾರ ಕೊಡಬೇಕು, ಪೊಲೀಸ್ನವ್ರು ಸಹಕಾರ ಕೊಡಬೇಕು. ಎಲ್ಲರೂ ಸಹಕಾರ ಕೊಟ್ಟರೆ ಏನೋ ಒಂದು ಪ್ರಯತ್ನ ಮಾಡ್ಬೋದು. ಎಲ್ಲ ಒಂದೇ ದಿವಸ ಬದಲಾವಣೆ ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡ್ಬೋದು. ಎಲ್ಲೆಲ್ಲಿ ನಿಮಗೆ ಕಂಡು ಬರುತ್ತೆ, ನೀವು ಅಷ್ಟೇ ನಮ್ಮ ಗಮನಕ್ಕೆ ತನ್ನಿ, ಪ್ರೆಸ್ನವ್ರನ್ನು ಕೂಡ.